ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತೆಲ್ಲಪ್ಪ ಇದ್ದೀನಿ ಅಂದರೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿದ್ದೀನಿ. ನಮ್ಮ ಮನೆ ದೇವರೇ ಚಾಮುಂಡೇಶ್ವರಿ, ಅಲ್ಲಿಗೆ ಹೋಗಿದ್ದೀನಿ. ನೋಡಿ, ಕ್ಯೂ ಅಂತೂ ಫುಲ್ ರಶ್ ಆಗಿದೆ. ಗರ್ಭಗುಡಿ ಹತ್ರ ಹೋಗ್ಬೇಕಂದ್ರೆ ಇನ್ನೂ ಸುಮಾರು ಹೊತ್ತಾಗುತ್ತೆ. ನಾವು 6 ಗಂಟೆಯಲ್ಲಿ ಕ್ಯೂಗೆ ನಿಂತ್ಕೊಂಡಿದ್ದು. ನನ್ನ ಪ್ರಕಾರ ಒಂದು 10 ಗಂಟೆ ಆಗ್ಬೋದು ಅನ್ಕೋತೀನಿ ದರ್ಶನ ಆಗೋದು. ಇಲ್ಲೊಂದು ಮಂಗಳಾರತಿ ತಟ್ಟೆ ಮಡಗಿದ್ರು, ಅದಕ್ಕೊಂದು 5 ರೂಪಾಯಿ ಹಾಕ್ಬಿಟ್ಟು ಮಂಗಳಾರತಿ ತಗೊಂಡು ಮುಂದೆ ಹೊಲ್ಟು. ಕ್ಯೂ ಸ್ವಲ್ಪ ಫ್ರೀ ಆಯಿತು. ಪೊಲೀಸ್ ಅಣ್ಣ ಮುಂದೆ ಬಾಪ ಅಂದರು. ಜನಗಳು ನೋಡಿದ್ರಲ್ಲಿ ಮುಂದಕ್ಕೆ ಹೋಯ್ತಾನೆ ಇಲ್ಲ. ಅವ್ರು ಬೇರೆ ಮುಂದೆ ಬನ್ನಿ ಅಂತಾರೆ. 2,000 ರೂಪಾಯಿ ಟಿಕೆಟ್ ಅವರು, 300 ರೂಪಾಯಿ ಟಿಕೆಟ್ ಅವರು, ಮತ್ತೆ ಫ್ರೀ ಅವರು ಎಲ್ಲ ಒಂದಾಗ್ಬಿಟ್ಟು ಒಂದು ತಾಯಿ ಮಕ್ಳು ಥರ. ಕ್ಯೂ ಅಲ್ಲಿ ಫುಲ್ ರಶ್ ಆಗ್ಬಿಡ್ತು. ಬನ್ರಪ್ಪ ಮುಂದೆ ಅಂತಾರೆ, ಅವ್ರೊಬ್ರು ಹಿಂದೆ ಹೋಗು ಅಂತಾರೆ. ನಮ್ಮನ್ ಬುಡಿ ಅಂತಾರೆ, ಅವರು ನಮ್ಮನ್ ಬುಡಿ ಅಂತಾರೆ. ಅವ್ರು ತಾನೇ ಪಾಪ ಯಾರನ್ನ ಅಂತ ಬಿಟ್ಟರು. ಅಂತೂ ಇಂತೂ ಗರ್ಭಗುಡಿ ಹತ್ತತ್ರ ಬಂದು ಪೊಲೀಸ್ ಅಣ್ಣವ್ರು ಬೇರೆ ವಿಡಿಯೋ ಮಾಡಬೇಡಿ ಕಣಪ್ಪ, ಫೋನ್ ಆಫ್ ಮಾಡ್ಬಿಡು ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಹಂಗೆ ನಿಂತ್ಕೊಂಡು ಅಲ್ಲಿ ನೋಡಿದ್ರೆ ಏನು ಕಬಡ್ಡಿ ಪ್ಲೇಯರ್ಗಳ ತರ ಕೋಲ್ಟಿಂದ ಆಚೆಗೆ ತೆಗ್ದು ಬಿಸಾಕ್ತಂಗೆ ದೇವ್ರು ನೋಡಕ್ ಬಿಡ್ನಿಲ್ಲ. ತೂತ್ ಆಚೆಗೆ ಎಸಿತ ಕೂತವ್ರೆ. ನಾವಿನ್ನೇನಪ್ಪ ಅನ್ಬಿಟ್ಟಿದ್ದೆ, ಕೈ ಮುಕ್ಕಂದು ತಾಯಿ ಒಳ್ಳೇದ್ ಮಾಡವ ಎಲ್ರಿಗೂ ಅನ್ಕೊಂಡು ಈಚೆ ಕಡೆಗೆ ಬಂದು ಅಂತೂ ಸೆಲ್ಫಿ ತಗೊಂಬಂತ ಮಾಡ್ದು. ಏನ್ ಪೊಲೀಸರು ಏನು ತಗೋಬೇಡ್ರಿ ಮುಂದೆ ಹೋಗ್ರಪ್ಪ ಅನ್ಬಿಟ್ಟು ಇದು ಮಾಡಿದ್ರು. ಅವಾಗ ಸರಿ ಅನ್ಬಿಟ್ಟು ಊಟದ ಲೈನ್ಗೆ ಅಂತ ಬಂದು ಊಟ ಕೊಡ್ತಾ ಇದ್ರು. ಅಣ್ಣವ್ರು ಏನು ಸಾಂಬಾರು ಹಾಕು ಅಂದರೆ ಏನು ಸಾಂಬಾರು ಹಾಕೋಕ್ಕೆ ಕೈ ಏನೋ ನೋವು ಬಂದ್ಬಿಟ್ಟಿರೋರಂಗ ಬಣ್ಣ ಹಾಕ್ತಿದ್ದ. ಆಮೇಲೆ ಅಣ್ಣ ಇನ್ನೊಂದು ಸ್ವಲ್ಪ ಹಾಕು ಅಂದಿಕ್ಕು ಹಾಕ್ತಲ್ಲ, ಅವನಿಗೂ ಹಾಕಿ ಎಲ್ಲರಿಗೂ ಬೇಜಾರಾಗಿತ್ತಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಹಾಕ್ತಾ ಊಟ ಮಾಡ್ತಾಯಿದ್ದು. ಸಾಕಾದಾಗಂತೂ ಇತ್ತು ದೇವ್ರ ಪ್ರಸಾದ, ಹೇಳ್ಬೇಕಾಗಿಲ್ಲ ಯಾವತ್ತೂ. ಬಸ್ ಹತ್ತೋ ಕೊನೆಗೆ ಬಂದು ಬಸ್ ಹತ್ಬಿಟ್ಟು 4 ಮಾತಾಡ್ಕೊಂಡು ಜನಗಳ ಮಧ್ಯ ಚೆನ್ನಾಗಿದ್ದೀರಣ್ಣ ಹಂಗೆ ಹಿಂಗೆ ಕಣ ಅನ್ಕೊಂಡು ಎಲ್ಲರೂ ಮಾತಾಡಿಸ್ತು ಗೊತ್ತಿರೋರ್ನೆಲ್ಲನೇ. ಸರಿ ಅಂದ್ಬಿಟ್ಟು ಇನ್ನೇನು ಮೈಸೂರು ಸ್ವಲ್ಪ ನಿಮಗೆ ತೋರಿಸೋದ ಕತ್ಲೆಲ್ಲಿ ಹೆಂಗೆ ಅಂತ ತೋರಿಸ್ತು. ಅಂತೂ ಇಂತೂ ಕೊನೆಗೆ ಪಾರ್ಕಿಂಗ್ ಹತ್ರ ಬಂದ್ಬಿಟ್ಟು ಪಾರ್ಕಿಂಗ್ ಹತ್ರ ಬಂದು ನೋಡ್ತೀವಿ, ಸ್ಕೂಟ್ರು ಕಾಣಿಸ್ತಿಲ್ಲ, ಏನೂ ಇಲ್ಲ. ಆಮೇಲೆ ಅಲ್ಲೋ ಮಗ ನೋಡ್ಲ ಒಂಚೂರು ಸ್ಕೂಟ್ರ ಅಂತ ನನ್ನ ಜೊತೆಲಿ ಬಂದಿದ್ದು ನಮ್ಮ ಹುಡುಗನಿಗೆ ಹೇಳಿದೆ. ಅವನು ನೀರಾಗಿ ಕುಡ್ಕೊಂಡು ಭಯ ಮುಕ್ಳಿಸ್ಬಿಟ್ಟು ಸರಿ ನೋಡ್ತೀನಿ ಇರೋಣ ಅನ್ನೋ ಥರ ಆತ ಕಡ್ದ. ನೋಡಿ ಫುಲ್ಲು ಪಾರ್ಕಿಂಗು. ಆಮೇಲೆ ನಮ್ಮ ಕುಮಾರಣ್ಣ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಅವಣ್ಣನ ಕಷ್ಟ ನೋಡೋಕಾಯ್ತೀರ ನಮ್ಮ ಕೈಲಿ. ಆಮೇಲೆ ಚೆನ್ನಾಗಿದೆ ಅಣ್ಣ ಅಂದು, ಚೆನ್ನಾಗಿದ್ದೀನಿ ಕಣಪ್ಪ ಅಂತ ಅವನು 4 ಮಾತಾಡ್ದ. ಸರಿ ಅಣ್ಣ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಸ್ಕೂಟ್ರ್ ಹತ್ರ ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದನ್ನ ಲ್ಯಾಗ್ ಅಂತಾರೋ ಲಾಗ್ ಅಂತಾರೋ ನನಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋನ ಪೂರ್ತಿ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಕಣ್ರು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.